ಚಿಕ್ಕಬಳ್ಳಾಪುರ ತಾಲೂಕಿನ ಬಾದಗಾನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ವಾಟರ್ ಬಾಬು ಮತ್ತು ಪ್ರತಾಪ್ ಎಂಬುವರ ಕುಟುಂಬಗಳ ನಡುವೆ ಹಲವು ವರ್ಷಗಳಿಂದ ಜಮೀನಿನ ದಾರಿ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ತೀವ್ರ ಗಲಾಟೆ ನಡೆಯುತ್ತಿತ್ತು. ಹೀಗಿರುವಾಗ ಮಂಗಳವಾರ ಸಹ ಅದೇ ಜಮೀನಿನ ದಾರಿ ವಿಚಾರವಾಗಿ ಗಲಾಟೆ ಆರಂಭವಾಗಿ ಮಾತಿನ ಚಕಮಕಿ ಶುರುವಾಗಿ ಪ್ರತಾಪ್ ಪತ್ನಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರಂತೆ. ಆದರೆ ಪೊಲೀಸರು ದೂರನ್ನು ನಿರ್ಲಕ್ಷ್ಯ ವಹಿಸಿದ್ದರಂತೆ. ಇದರಿಂದ ಮನೆಗೆ ವಾಪಸ್ಸಾದ ಮಹಿಳೆ ಗಂಡ ಮಗ ಜಮೀನಿನ ಬಳಿ ಹೋಗಿದ್ದಾರೆ. ಆಗ ವಾಟರ್ ಬಾಬು ನಡುವೆ ಇದ್ದಕ್ಕಿದ್ದಂತೆ ಮಾತಿನ ಚಕಮಕಿ ನಡೆಸಿಕೊಂಡು ಕೈ ಮಿಲಾಯಿಸಿಕೊಂಡಿದ್ದಾರೆ. ಈ ವೇಳೆ ಬಂದ ವಾಟರ್ ಬಾಬು ಮಗ ಕಿಶೋರ್ ಏಕಾಏಕಿ ಪ್ರತಾಪ್ ಕುಟುಂಬದ ಮೇಲೆ ಅಟ್ಯಾಕ್ ಮಾಡಿ ರಾಡ್ನಿಂದ ಹಲ್ಲೆ ನಡೆಸಿದ್ದು ಪ್ರತಾಪ್ ಕೈ ಮುರಿದುಕೊಂಡು ಮಗನಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ. ಮನೇಲಿ ಸ್ವಲ್ಪ ಹೊತ್ತಿದ್ವಿ, ನಮ್ಮ ಯಜಮಾನ್ರು ಮಾತಾಡ್ತೀನಿ ಅವ್ರು ಬಂದಾಗ ಅಂತ ಹೇಳಿದ್ರು. ಆಮೇಲೆ ಅವ್ರು ಮಾತಾಡಕ್ಕೆ ಅಂತ ಅಂದ್ರೆ ಗಲಾಟೆ ಏನು ಮಾಡ್ಕೊಂಡಿರ್ಲಿಲ್ಲ. ನಾವು ಚೆನ್ನಾಗಿ ನಮ್ಮ ಯಜಮಾನ್ರ ಹತ್ರ ವಾಟರ್ ಬಾಬು ಅನ್ನೋದು ಮಾತಾಡ್ತಾ ಇದ್ದ. ಯಾಕೆ ಹಿಂಗೆ ಆಗ್ತೀಯ ಅಂತ ಕೇಳ್ಕೊಂಬರ್ತೀನಿ ಅಂತ ನಮ್ಮ ಯಜಮಾನ್ರು ಹೊಲ್ದ ಹತ್ರ ಹೋದ್ರು. ಹೊಲ್ದ ಹತ್ರ ಹೋಗ್ತಾ ಇದ್ದಂಗೆ ನಮ್ಮ ಮಗನೂ ನಮ್ಮ ಯಜಮಾನ್ರು ಇಬ್ರು ಹೋಗಿದ್ರೆ ಅಲ್ಲಿ ನಮ್ಮ ಮಗ ಏನೋ ಗೆಲ್ಮೆ ಹಾಕಿದ್ರಲ್ವಾ, ನೀವು ಮಣ್ಣು ಹಾಕ್ಬೇಡಿ ಅಂತ ಮಣ್ಣು ತೋಡಾಕಿದ್ರಂತೆ. ಆ ಮಣ್ಣು ತೋಡಾಕಿದ್ಕೆ ಏನು ನೀನು ತೋಡೋದು ಅಂತೇಳಿ ನಮ್ಮ ಮಗನೇನೋ ಹಿಡ್ಕೊಂಡು ಹೊಡಿಯೋಕ್ಕೇನೋ ಹೋದಂತೆ ವಾಟರ್ ಬಾಬು ಅನ್ನೋನು. ಆಮೇಲೆ ನಮ್ಮ ಮಗ ಏನು ನೀನು ಮಾತಾಡೋದು, ನಮ್ಮ ಜಮೀನೊಳಗೆ ನೀನು ಬಂದಿದೆ ಅಂತ ನಮ್ಮ ಮಗ ಅನ್ನಂತೆ. ಅಷ್ಟಂದಿದ್ದಕ್ಕೇನೆ ಆತನು ವಾಟರ್ ಬಾಬು ಅನ್ನೋ ನಮ್ಮ ಮಗನ ನೋಡಿಯಕ್ಕೆ ಬಂದಂತೆ. ಅವ್ರ ಮಗ ಎಲ್ಲಿದ್ದೋ ಏನೋ ಗೊತ್ತಿಲ್ಲ ನಮಗೆ. ಅವ್ರ ಮಗ ಗಾಡಿಯಲ್ಲಿ ಬಂದಂಗೆ ಏನೇನೋ ಕೆಟ್ಟ ಮಾತುಗಳೆಲ್ಲ ಬೈದು ನನ್ನ ಮಗನ್ನ ಹೊಡೆದಿದ್ದಾನೆ. ನನ್ನ ಮಗನಿಗೆ ಏಟಾಗಿದೆ. ನನ್ನ ಮಗನ್ನೇ ಹೊಡಿತೀಯ ಅಂತೇಳ್ಬಿಟ್ಟು ನಮ್ಮ ಯಜಮಾನ್ರು ಹಿಡ್ಕೊಳಕ್ಕೆ ಹೋದ್ರಂತೆ. ಯಾಕೆ ಹೊಡಿತಾರೆ ನನ್ನ ಮಗನ್ನ ಅಂತೇಳಿ ಹಂಗಂತ ಇದ್ದಂಗೆ ಏನೋ ರಾಡಿತ್ತಂತಲ್ಲಿ ರಾಡಲ್ಲಿ ಎತ್ಕೊಬಂದು ಕೈಗೆ ಹೊಡೆದ್ಬಿಟ್ಟಿದ್ದಾನೆ. ಕೈ ಇವಾಗ ಕಟ್ಟಾಗಿ ಹೋಗಿದೆ, ಹಿಂಗೆ 3 ಪೀಸ್ ಆಗೋಗಿದೆ. ಎಕ್ಸ್ಟ್ರಾ ತೆಗ್ದಿದ್ದಾರೆ, 3 ಪೀಸ್ ಆಗಿದೆ. ಇವಾಗ ಇಲ್ಲ ಆಗಲ್ಲ, ಬೆಂಗಳೂರು ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಮಂಜುಳಾ ಇವತ್ತು ಅಲ್ಲಿ ಇನ್ಸಿಡೆಂಟ್ ಆಗಿದೆ. ಇನ್ಸಿಡೆಂಟ್ ಅದೇ ಥರ ಅವ್ರು ಮಣ್ಣಾಗ್ತಾರೆ. ಯಾಕಪ್ಪ ನೀನು ಸರ್ವೆ ಮಾಡಿದ ಪ್ರಕಾರ ನೀನೇ ಹಾಕ್ಕೊಂಡಿರಾ, ನಂದ್ರಲ್ಲಿ ಆಗ್ತಾ ಇದೆ ಏನು ಅಂತಂದರೆ, ನಾನು ಸರ್ವೆ ಬಂದು ನಾನು ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ನೀನು ಮಾಡ್ಕೋಬೋದು ಅಂತ. ನೀನು ಮಾಡ್ಸಿರೋ ಪ್ರಕಾರವಾಗಿ ನೀನು ಹಾಕೊಳ್ಳಯ್ಯ. ಇದಕ್ಕೂ ಕಲ್ಲಾಗ್ದಲ್ಲ, ಕಲ್ಲಾಕಿದ ಪ್ರಕಾರವಾಗಿ ನಾನು ಇನ್ಸ್ಟ್ರಕ್ಷನ್ ಮಾಡೋದಲ್ಲ. ನೀನು ಕಲ್ಲೇ ಹಾಕಿಲ್ಲಲ್ಲ, ನಾನು ನೀನು ಮಾಡ್ಕೊಳೋದು ಹೆಂಗೆ ಅಂತ ಕೇಳಿದ್ದಕ್ಕೆ ನಾನು ಇಲ್ಲಿ ಬರ್ತದೆ, ನಾನು ಹಾಕ್ಕೊಂಡಿದ್ದೀನಿ, ನೀನು ಸರ್ವೆ ಬೇಕಾದ್ರೆ ಹಾಕೋಬೋದು. ಮತ್ತು ನೀನು ಸರ್ವೆ ಮಾಡಿ ನಾನು ಬದು ಹಾಕ್ತಿದ್ದೀನಲ್ಲ, ನೀನು ಅದಕ್ಕೆ ಮಣ್ಣು ಹಾಕೋಕೆ ಹೋಗ್ಬೇಡ, ನೀನು ಇದು ಮಾಡೋಕೆ ಹೋಗ್ಬೇಡ ಅನ್ನೋದಕ್ಕೆ ಅಷ್ಟೇ ಸರ್. ಬಂದು ಹೊಡೆದ್ರ? ಹೌದು ಸರ್. ಯಾವುದ್ರಲ್ಲಿ ಹೊಡೆದ್ರು? ಏನ್ರಲ್ಲಿ ಹೊಡೆದ್ರು? ನಾನು ರಾಡಲ್ಲಿ ಸರ್. ಹೆಂಗೆ ಹೊಡೆದ್ರು ಸರ್? ಅದೇ ಮಣ್ಣು ಕೀಳ್ತಾ ಇದ್ದಲ್ಲ ಸರ್. ಮಣ್ಣು ಕೀಳ್ತಾ ಇದ್ದಾಗ ಬಂದು ಏನು ಹಂಗೆ ಮಾಡ್ತೀನಿ, ನಮ್ಮ ಅಪ್ಪ ಮೇಲೆ ಏನೋ ಗಲಾಟೆಗೆ ಬಂದಿಸಿ ಅಂತೇಳಿ ಗಲಾಟೆ ಮಾಡ್ದೆ ಅಂತ ಹೇಳ್ಬಿಟ್ಟು ಬಂದು ಹೊಡೆದಿದ್ದು. ಯಾರ್ಯಾರು? ವಾಟರ್ ಬಾಬು ಮಗ ಸರ್. ಬಂದು ಮಗ ಹೆಸರು ಗೊತ್ತಿಲ್ಲ ಸರ್. ಮಗ ನಾವೆಲ್ಲ ಇದ್ದಲ್ಲ ಬೇರೆ. ಇವಾಗ ನಿಮ್ಮ ಕೈ ಫ್ರಾಕ್ಚರ್ ಆಗಿದೆ? ಹೌದು ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು ಸರ್, ಕೊಟ್ಟಿದ್ದೀವಿ. ಇವಾಗ ಕೊಟ್ಟಿದ್ದೀರಾ? ಇಲ್ಲಿ ತಗೊಂಡಿಲ್ಲ ಸರ್. ಇಲ್ಲೇ ಬರ್ತೀವಿ. ಯಾಕೆ ತಗೊಂತಿಲ್ಲ ಸರ್? ಯಾಕೆ ತಗೊಂತಿಲ್ಲ? ಅದೇನು ಸರ್ ಗೊತ್ತಿಲ್ಲ ಸರ್. ಡಾಕ್ಟರ್ ಎಲ್ಲ ಬರ್ತಿದ್ದು ಕಂಪ್ಲೇಂಟ್ ಇನ್ಸ್ಟ್ರಕ್ಷನ್ ಮಾಡಿದ್ರು. ಅವ್ರು ಬಂದು ಪೊಲೀಸರು ಬರ್ತಾರೆ, ಇದು ಮಾಡ್ತಾರೆ. ನೀವು ಅಷ್ಟೊತ್ತಿಗೆ ಅಡ್ಮಿಟ್ ಆಗೋದು ಇದು ಮಾಡ್ಕೊಂಡು ಜಾಸ್ತಿ ಇದಾಗಿದೆ, ಚೆನ್ನಾಗಿದೆ ಅಂತೇಳಿ ಡಾಕ್ಟರ್ ಕೇಳ್ತಾ ಇದ್ರು. ನೀವು ಆಚೆ ಕಡೆ ಹೋಗಿದ್ರು ನಮ್ಮ ಮಿಸ್ಸೋದು ಕೇಳ್ಕೊಂಬರೋಷ್ಟಕ್ಕೆ ಇನ್ನು ಏನು ಕಾರ್ಯ ಮಾಡಿ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರತಾಪ್ ಕುಟುಂಬದ ವಿರುದ್ಧ ಪ್ರತಿದೂರು ದಾಖಲಿಸಿಕೊಳ್ಳಲು ಮುಂದಾಗಿದ್ದಾರೆ. ಇದರಿಂದ ಕೋಪಗೊಂಡ ಪ್ರತಾಪ್ ಕುಟುಂಬ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಚೆ ನಾನು ಊಟ ಮಾಡ್ತಾ ಇದ್ದೀನಿ. ತಿಳ್ಕೊಂಡು ಮಾತಾಡ್ಬೇಕು. ಯಾರಾದ್ರೂ ಆಗ್ಲಿ, ಊರೆಲ್ಲ ಹೇಳ್ತಾ ಇದಾರಲ್ಲಿ, ಊರೆಲ್ಲ ಹೇಳ್ತಾ ಇದ್ದಾರೆ ಯಾರು ಗಲಾಟೆ ಮಾಡಿದ್ದಾರೆ, ಯಾರು ಹೊಡೆದಿದ್ದಾರೆ ಅಂತ. ಅಲ್ಲೇ ಇದ್ದ ವಾಟರ್ ಬಾಬು ಕುಟುಂಬದವರ ನಡುವೆಯೇ ಪೊಲೀಸ್ ಠಾಣೆಯಲ್ಲಿ ವಾದ ನಡೆದೇ ಹೋಯಿತು. ಆದರೆ ವಾಟರ್ ಬಾಬು ಕುಟುಂಬ ನಮ್ಮದೇನು ತಪ್ಪಿಲ್ಲ,
ಅವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ನಮ್ಮ ಹೆಸರು ಬಾಬು ಅಂತ. ಇದು ನಿನ್ನೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟರು. ಏನಂತ ಇವರು ಅಲ್ಲಿ ದಾರಿ ಬೇಕು ಅನ್ನೋ ದಾರಿ ವಿಚಾರವಾಗಿ ಆಯಿತು ಅಂತೇಳಿ ಊರಿನಲ್ಲಿ ಎಲ್ಲರೂ ಹೇಳಿದ್ರು ನಮಗೆ. ಏನಂತ ದಾರಿ ವಿಚಾರ ಮಾತಾಡೋಕ್ಕೆ ಬರ್ತಾ ಇದ್ದೀವಿ, ಅಲ್ಲೇ ತೋಟದ ಹತ್ರ ಇರ್ರಿ ಅಂತ. ತೋಟದ ಹತ್ರ ಇರ್ರಿ ಅಂದರೆ ನಾವು ಬೆಳಗ್ಗಿಂದ ಅಲ್ಲೇ ಕಾಯ್ಕೊಂಡಿದ್ದೀವಿ. ಮಧ್ಯಾಹ್ನ ಊಟ ಬಂತು, ಊಟದವರೆಗೂ ಅಲ್ಲೇ ಕಾಯ್ಕೊಂಡಿದ್ದೀವಿ. ಇವ್ರು ಸ್ಟೇಷನಿಂದನೂ ಫೋನ್ ಮಾಡಿಲ್ಲ. ಮತ್ತು ನನಗೆ ಮುಖ್ಯಸ್ಥರಿಗೆ ಫೋನ್ ಮಾಡಿದ್ರೆ ಅವರೇನೋ ಬಂದಿಲ್ಲ ಇರಪ್ಪ ಬರ್ತಾ ಇದ್ದೀವಿ ಅಂದರು. ಅಷ್ಟರಲ್ಲಿ ಬಂದು ಏಕಾಏಕಿ ಬಂದು ಊಟ ಮಾಡ್ತಾಯಿದ್ರೆ ಬಂದಿದ್ದೆ ಎಗರಿಸಿ ಬಂದು ಗೂಬೆಗಳಿಗೆಲ್ಲ ಹಾಕಿ ಎಳೆದಾಡಿ ಅಲ್ಲೇ ನೂಗ್ಲಾಡೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತ ಗೊತ್ತಾಯಿತು. ನಮಗೂ ಫ್ರ್ಯಾಕ್ಚರ್ ಆಗಿದೆ. ನಾನು ಎಕ್ಸ್ರೇ ಮಾಡಿಸಿದ್ದೀನಿ. ನನ್ನ ಹತ್ರನೂ ಎಲ್ಲ ಹಾಸ್ಪಿಟಲ್ದೆಲ್ಲ ತಗೊಂಡಿದ್ದೀವಿ. ಎಕ್ಸ್ರೇ ಕಾಪಿಗಳೆಲ್ಲ ತಗೊಂಡಿದ್ದೀವಿ. ಅವನಿಗೂ ಫ್ರ್ಯಾಕ್ಚರ್ ಆಗಿದೆ. ಜಮೀನು ವಿಚಾರವಾಗಿ ಗಲಾಟೆ ಆಗಿರೋದು. ಒಟ್ಟಿನಲ್ಲಿ ಜಮೀನಿನಲ್ಲಿ ದಾರಿ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿ ಪೊಲೀಸ್ ಠಾಣೆವರೆಗೂ ತಲುಪಿರುವುದು ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರ ನಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.